ಹಾಗೆ ರಾಜಕೀಯ ಪಡಸಾಲೆಯಿಂದ ಇದೀಗ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಶಿಫ್ಟ್ ಆಗಿದೆ. ಡಿಕೆ ಶಿವಕುಮಾರ್ ಹಾಗೆ ಮುನಿರತ್ನ ನಡುವಿನ ವಾರ್ ಕೇವಲ ರಾಜಕೀಯ ವಿಚಾರಕ್ಕೆ ಮಾತ್ರವಲ್ಲ, ಇದೀಗ ಸಿನಿಮಾ ವಿಚಾರಕ್ಕೂ ಕೂಡ ನಾಯಕರ ನಡುವೆ ಯುದ್ಧ ಪ್ರಾರಂಭವಾಗಿದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಕ್ಷಣ ಕ್ಷಣಕ್ಕೂ ರಣರೋಚಕ ಕದನಕ್ಕೆ ಸಾಕ್ಷಿಯಾಗ್ತಾ ಇದೆ. ವಾಣಿಜ್ಯ ಮಂಡಳಿಗೆ ನಡೀತಾ ಇರುವ ಚುನಾವಣೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಡೀತಾ ಇರುವ ಚುನಾವಣೆಯಲ್ಲಿ ಇದೀಗ ಮುನಿರತ್ನ ಅವರ ಇಂಟರ್ಫಿಯರೆನ್ಸ್, ಮುನಿರತ್ನ ಅವರ ಅಖಾಡಕ್ಕಿಳಿದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಕೌಂಟರ್ ಕೊಡಲಿಕ್ಕೆ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಕೂಡ ಮುಂದಾದಂತೆ ಕಾಣ್ತಾ ಇದೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆ ಸಂದರ್ಭದಲ್ಲಿ ಇದೀಗ ಹಳೇ ದೋಸ್ತಿಗಳ ಸಮರ ಪ್ರಾರಂಭವಾಗಿದೆ. ಡಿಕೆ ಶಿವಕುಮಾರ್ ಹಾಗೆ ಮುನಿರತ್ನ ನಡುವೆ ಫೈಟ್. ಜಯಮಾಲಾ ಗೆಲ್ಲಿಸುವ ಸಂಕಲ್ಪವನ್ನ ಮಾಡಿರುವಂತಿದೆ ಡಿಸಿಎಂ ಡಿಕೆ ಶಿವಕುಮಾರ್. ಅಧ್ಯಕ್ಷ ಕುರ್ಚಿ ನಂದೆ ಅಂತ ಹೇಳಿ ತೊಡೆ ತಟ್ಟಿದ್ದಾರೆ ಮುನಿರತ್ನ ಸ್ಪರ್ಧೆ ಮಾಡಿದ್ರೆ ಜಯಮಾಲಾ ಅವರಿಗೆ ಅಧ್ಯಕ್ಷಗಿರಿ ಕನಸು ಅನ್ನೋ ಲೆಕ್ಕಾಚಾರ ಇದೆ. ಹೀಗಾಗಿ ಮುನಿರತ್ನ ಅವರನ್ನ ಕಣದಿಂದ ಹಿಂದೆ ಸರಿಸೋಕೆ ಹರಿಪ್ರಸಾದ್ ಅವರಿಗೆ ಡಿಕೆ ಶಿವಕುಮಾರ್ ಅವರು ಸುಪಾರಿ ಕೊಟ್ರ. ಬಿಕೆ ಹರಿಪ್ರಸಾದ್ರನ್ನ ರಾಜಕೀಯ ಗುರು ಅಂತ ಕರೀತಾರೆ ಮುನಿರತ್ನ ಅವರು. ಹೀಗಾಗಿ ಬಿಕೆ ಹರಿಪ್ರಸಾದ್ ಮೂಲಕ ಮುನಿರತ್ನ ಅವರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಮುಂದಾದ್ರ ಡಿಕೆ ಶಿವಕುಮಾರ್ ಅನ್ನೋ ಅನುಮಾನ ಕಾಡ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ರಾಜಕೀಯ ನೇರವಾಗಿ ವಿಧಾನಸೌಧ ಇಂಥ ಆವರಣಗಳಲ್ಲಿ ಕಾಣೋಕೆ ಸಿಗ್ತಾ ಇದ್ದ ಡಿಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಅನ್ನೋ ಜಟಾಪಟಿ ಇದೀಗ ಫಿಲ್ಮ್ ಚೇಂಬರ್ ವಿಚಾರದಲ್ಲೂ ಕೂಡ ಕಾಣೋಕೆ ಸಿಗ್ತಾ ಇದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸಂಘಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ತಾರಸ್ತಾಕ್ಕೆ ಏರಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಮುನಿರತ್ನ ವರ್ಸಸ್ ಡಿಕೆ ಶಿವಕುಮಾರ್ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಿದೆ. ಕಾರಣ ಇಷ್ಟೇ, ಯಾಕಂತಂದ್ರೆ ಜಯಮಾಲಾ ಅವರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಏನಾದ್ರೂ ಮಾಡಿ ಮುನಿರತ್ನ ಅವ್ರನ್ನ ಸೋಲಿಸ್ಬೇಕು ಅನ್ನೋಂಥದ್ದು. ಆದ್ರೆ ಈಗಿನ ವಾತಾವರಣದ ಪ್ರಕಾರ ಮುನಿರತ್ನ ಪರವಾಗಿ ಬಹುತೇಕ ವಾಣಿಜ್ಯ ಮಂಡಳಿ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಒಂದು ಕಡೆ ನಿರ್ಮಾಪಕ ಈಗಲೂ ಕೂಡ ಸಕ್ರಿಯವಾಗಿದ್ದಾರೆ, ಆದ್ರೆ ನಟಿ ಜಯಮಾಲಾ ಯಾವುದೇ ರೀತಿಯಾದಂತಹ ಚಿತ್ರರಂಗದಲ್ಲಿ ತೊಡಕೊಂತಿಲ್ಲ. ಸೊ ಹೀಗಾಗಿ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಸೊ ಇದು ಸಾಧ್ಯವಿಲ್ಲ, ಮುನಿರತ್ನ ಅವ್ರನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸ್ಬೇಕು ಅನ್ನುವಂತ ಒಂದಷ್ಟು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಹೀಗಾಗಿ ಹರಿಪ್ರಸಾದ್ ಅವರ ಮೂಲಕ ಮುನಿರತ್ನ ಅವ್ರನ್ನ ಮನವೊಲಿಸೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮುನಿರತ್ನ ಅವ್ರನ್ನ ಯಾವ ರೀತಿಯಾಗಿ ಇಳಿಸ್ಬೇಕು ಅಂತಂದ್ರೆ ಒಂದು ಕಡೆ ಹೆಣ್ಮಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಹರಿಪ್ರಸಾದ್ ಅವರ ಶಿಷ್ಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುನಿರತ್ನ ಅವರು ಹರಿಪ್ರಸಾದ್ ಅವರ ಮಾತನ್ನ ಖಂಡಿತವಾಗ್ಲೂ ಕೇಳ್ತಾರೆ. ಯಾಕಂತಂದ್ರೆ ಹಿಂದಿನಿಂದಲೂ ಕೂಡ ರಾಜಕೀಯ ಹೊರತಾಗಿಯೂ ಕೂಡ ಹರಿಪ್ರಸಾದ್ ಅವರು ಮುನಿರತ್ನ ಅವರಿಗೆ ಗುರುಗಳು. ಹೀಗಾಗಿ ಗುರುಗಳ ಮಾತನ್ನ ಮೀರೋದಿಲ್ಲ ಅನ್ನುವಂತ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಜೊತೆಯಲ್ಲಿ ವಾಣಿಜ್ಯ ಮಂಡಳಿಯ ಒಂದಷ್ಟು ಚಿತ್ರಣ ಅನ್ನುವಂಥದ್ದು. ಹೀಗಾಗಿ ಇದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂಥದ್ದು ಇಲ್ಲೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹರಿಪ್ರಸಾದ್ ಮಾತನ್ನ ಕೇಳ್ತಾರ, ಇಲ್ಲ ಡಿಕೆ ಶಿವಕುಮಾರ್ ಪರವಾಗಿರ್ತಕ್ಕಂಥ ಅಭ್ಯರ್ಥಿ ಜಯಮಾಲಾ ಆಗಿರೋದ್ರಿಂದ ಅವರ ವಿರುದ್ಧವಾಗಿ ಕಣಕ್ಕಿಳಿತಾರ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಹೀಗಾಗಿ ನಾಳೆ ಬಹುತೇಕ ನಾಮಪತ್ರ ವಾಪಸ್ ತೆಗೆದುಕೊಳ್ಳೋದಕ್ಕೆ ಕೊನೆಯ ಅವಕಾಶ ಇರ್ತಕ್ಕಂಥದ್ದು. ಅಷ್ಟರ ಒಳಗಾಗಿ ಒಂದು ವೇಳೆ ಹರಿಪ್ರಸಾದ್ ಅವರ ಮಾತನ್ನ ಕೇಳಿದ್ದೆ ಆದಲ್ಲಿ ಒಂದು ವೇಳೆ ನಾಮಪತ್ರವನ್ನು ವಾಪಸ್ ತೆಗೆದುಕೊತಾರೆ, ಇಲ್ಲ ಡಿಕೆ ಶಿವಕುಮಾರ್ ಅವ್ರಿಗೆ ಇಲ್ಲೂ ಕೂಡ ಟಕ್ಕರನ್ನ ಕೊಡಬೇಕು ಅನ್ನುವಂತ ನಿರ್ಧಾರವನ್ನ ಏನಾದ್ರೂ ಮುನಿರತ್ನ ಅವ್ರು ಮಾಡಿದ್ದೆ ಆದಲ್ಲಿ ಅವರು ಆ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರೆ. ಜಯಮಾಲಾ ಅವ್ರನ್ನ ಪರಾಭವಗೊಳಿಸ್ಬೇಕು ಅನ್ನುವಂತ ಒಂದಷ್ಟು ಲೆಕ್ಕಾಚಾರಗಳೇನಿದ್ದಾವೆ ಅದನ್ನ ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದಂತ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಹರಿಪ್ರಸಾದ್ ಅವರನ್ನ ತಂದು ಇಲ್ಲಿ ರಾಜಕೀಯ ಲೆಕ್ಕಾಚಾರಗಳ ಜೊತೆಯಲ್ಲಿ ತನ್ನ ಅಭ್ಯರ್ಥಿ ಗೆಲ್ಲಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಒಂದಷ್ಟು ಲೆಕ್ಕಾಚಾರ ಹಾಕಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಹಾಗೆ ರಾಜಕೀಯ ಪಡಸಾಲೆಯಿಂದ ಇದೀಗ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಶಿಫ್ಟ್ ಆಗಿದೆ. ಡಿಕೆ ಶಿವಕುಮಾರ್ ಹಾಗೆ ಮುನಿರತ್ನ ನಡುವಿನ ವಾರ್ ಕೇವಲ ರಾಜಕೀಯ ವಿಚಾರಕ್ಕೆ ಮಾತ್ರವಲ್ಲ, ಇದೀಗ ಸಿನಿಮಾ ವಿಚಾರಕ್ಕೂ ಕೂಡ ನಾಯಕರ ನಡುವೆ ಯುದ್ಧ ಪ್ರಾರಂಭವಾಗಿದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ
ಕ್ಷಣ ಕ್ಷಣಕ್ಕೂ ರಣರೋಚಕ ಕದನಕ್ಕೆ ಸಾಕ್ಷಿಯಾಗ್ತಾ ಇದೆ ವಾಣಿಜ್ಯ ಮಂಡಳಿಗೆ ನಡೀತಾ ಇರುವ ಚುನಾವಣೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಡೀತಾ ಇರುವ ಚುನಾವಣೆಯಲ್ಲಿ ಇದೀಗ ಮುನಿರತ್ನ ಅವರ ಇಂಟರ್ಫಿಯರೆನ್ಸ್, ಮುನಿರತ್ನ ಅವರ ಅಖಾಡಕ್ಕಿಳಿದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಕೌಂಟರ್ ಕೊಡಲಿಕ್ಕೆ ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಕೂಡ ಮುಂದಾದಂತೆ ಕಾಣ್ತಾ ಇದೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆ ಸಂದರ್ಭದಲ್ಲಿ ಇದೀಗ ಹಳೇ ದೋಸ್ತಿಗಳ ಸಮರ ಪ್ರಾರಂಭವಾಗಿದೆ. ಡಿ.ಕೆ. ಶಿವಕುಮಾರ್ ಹಾಗೆ ಮುನಿರತ್ನ ನಡುವೆ ಫೈಟ್. ಜಯಮಾಲಾ ಗೆಲ್ಲಿಸುವ ಸಂಕಲ್ಪವನ್ನ ಮಾಡಿರುವಂತಿದೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ಅಧ್ಯಕ್ಷ ಕುರ್ಚಿ ನಂದೆ ಅಂತ ಹೇಳಿ ತೊಡೆ ತಟ್ಟಿದ್ದಾರೆ ಮುನಿರತ್ನ ಸ್ಪರ್ಧೆ ಮಾಡಿದ್ರೆ ಜಯಮಾಲಾ ಅವರಿಗೆ ಅಧ್ಯಕ್ಷಗಿರಿ ಕನಸು ಅನ್ನೋ ಲೆಕ್ಕಾಚಾರ ಇದೆ. ಹೀಗಾಗಿ ಮುನಿರತ್ನ ಅವರನ್ನ ಕಣದಿಂದ ಹಿಂದೆ ಸರಿಸೋಕೆ ಹರಿಪ್ರಸಾದ್ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರು ಸುಪಾರಿ ಕೊಟ್ರ. ಬಿ.ಕೆ. ಹರಿಪ್ರಸಾದ್ರನ್ನ ರಾಜಕೀಯ ಗುರು ಅಂತ ಕರೀತಾರೆ ಮುನಿರತ್ನ ಅವರು. ಹೀಗಾಗಿ ಬಿ.ಕೆ. ಹರಿಪ್ರಸಾದ್ ಮೂಲಕ ಮುನಿರತ್ನ ಅವರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಮುಂದಾದ್ರ ಡಿ.ಕೆ. ಶಿವಕುಮಾರ್ ಅನ್ನೋ ಅನುಮಾನ ಕಾಡ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ರಾಜಕೀಯ ನೇರವಾಗಿ ವಿಧಾನಸೌಧ ಇಂಥ ಆವರಣಗಳಲ್ಲಿ ಕಾಣೋಕೆ ಸಿಗ್ತಾ ಇದ್ದ ಡಿ.ಕೆ. ಶಿವಕುಮಾರ್ ವರ್ಸಸ್ ಮುನಿರತ್ನ ಅನ್ನೋ ಜಟಾಪಟಿ ಇದೀಗ ಫಿಲ್ಮ್ ಚೇಂಬರ್ ವಿಚಾರದಲ್ಲೂ ಕೂಡ ಕಾಣೋಕೆ ಸಿಗ್ತಾ ಇದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ರಂಗಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ತಾರಸ್ತಾಕ್ಕೆ ಏರಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಮುನಿರತ್ನ ವರ್ಸಸ್ ಡಿ.ಕೆ. ಶಿವಕುಮಾರ್ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಿದೆ. ಕಾರಣ ಇಷ್ಟೇ, ಯಾಕಂತಂದ್ರೆ ಜಯಮಾಲಾ ಅವರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಡಿಸಿಎಂ ಡಿ.ಕೆ. ಶಿವಕುಮಾರ್. ಏನಾದ್ರೂ ಮಾಡಿ ಮುನಿರತ್ನ ಅವ್ರನ್ನ ಸೋಲಿಸ್ಬೇಕು ಅನ್ನೋಂಥದ್ದು. ಆದ್ರೆ ಈಗಿನ ವಾತಾವರಣದ ಪ್ರಕಾರ ಮುನಿರತ್ನ ಪರವಾಗಿ ಬಹುತೇಕ ವಾಣಿಜ್ಯ ಮಂಡಳಿ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಒಂದು ಕಡೆ ನಿರ್ಮಾಪಕ ಈಗಲೂ ಕೂಡ ಸಕ್ರಿಯವಾಗಿದ್ದಾರೆ, ಆದ್ರೆ ನಟಿ ಜಯಮಾಲಾ ಯಾವುದೇ ರೀತಿಯಾದಂತಹ ಚಿತ್ರರಂಗದಲ್ಲಿ ತೊಡಕೊಂತಿಲ್ಲ. ಸೊ ಹೀಗಾಗಿ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಸೊ ಇದು ಸಾಧ್ಯವಿಲ್ಲ, ಮುನಿರತ್ನ ಅವ್ರನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸ್ಬೇಕು ಅನ್ನುವಂತ ಒಂದಷ್ಟು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಹೀಗಾಗಿ ಹರಿಪ್ರಸಾದ್ ಅವರ ಮೂಲಕ ಮುನಿರತ್ನ ಅವ್ರನ್ನ ಮನವೊಲಿಸೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮುನಿರತ್ನ ಅವ್ರನ್ನ ಯಾವ ರೀತಿಯಾಗಿ ಇಳಿಸ್ಬೇಕು ಅಂತಂದ್ರೆ ಒಂದು ಕಡೆ ಹೆಣ್ಮಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಹರಿಪ್ರಸಾದ್ ಅವರ ಶಿಷ್ಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುನಿರತ್ನ ಅವರು ಹರಿಪ್ರಸಾದ್ ಅವರ ಮಾತನ್ನ ಖಂಡಿತವಾಗ್ಲೂ ಕೇಳ್ತಾರೆ. ಯಾಕಂತಂದ್ರೆ ಹಿಂದಿನಿಂದಲೂ ಕೂಡ ರಾಜಕೀಯ ಹೊರತಾಗಿಯೂ ಕೂಡ ಹರಿಪ್ರಸಾದ್ ಅವರು ಮುನಿರತ್ನ ಅವರಿಗೆ ಗುರುಗಳು. ಹೀಗಾಗಿ ಗುರುಗಳ ಮಾತನ್ನ ಮೀರೋದಿಲ್ಲ ಅನ್ನುವಂತ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಜೊತೆಯಲ್ಲಿ ವಾಣಿಜ್ಯ ಮಂಡಳಿಯ ಒಂದಷ್ಟು ಚಿತ್ರಣ ಅನ್ನುವಂಥದ್ದು. ಹೀಗಾಗಿ ಇದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂಥದ್ದು ಇಲ್ಲೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹರಿಪ್ರಸಾದ್ ಮಾತನ್ನ ಕೇಳ್ತಾರ, ಇಲ್ಲ ಡಿ.ಕೆ. ಶಿವಕುಮಾರ್ ಪರವಾಗಿರ್ತಕ್ಕಂಥ ಅಭ್ಯರ್ಥಿ ಜಯಮಾಲಾ ಆಗಿರೋದ್ರಿಂದ ಅವರ ವಿರುದ್ಧವಾಗಿ ಕಣಕ್ಕಿಳಿತಾರ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಹೀಗಾಗಿ ನಾಳೆ ಬಹುತೇಕ ನಾಮಪತ್ರ ವಾಪಸ್ ತೆಗೆದುಕೊಳ್ಳೋದಕ್ಕೆ ಕೊನೆಯ ಅವಕಾಶ ಇರ್ತಕ್ಕಂಥದ್ದು. ಅಷ್ಟರ ಒಳಗಾಗಿ ಒಂದು ವೇಳೆ ಹರಿಪ್ರಸಾದ್ ಅವರ ಮಾತನ್ನ ಕೇಳಿದ್ದೆ ಆದಲ್ಲಿ ಒಂದು ವೇಳೆ ನಾಮಪತ್ರವನ್ನು ವಾಪಸ್ ತೆಗೆದುಕೊತಾರೆ, ಇಲ್ಲ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇಲ್ಲೂ ಕೂಡ ಟಕ್ಕರನ್ನ ಕೊಡಬೇಕು ಅನ್ನುವಂತ ನಿರ್ಧಾರವನ್ನ ಏನಾದ್ರೂ ಮುನಿರತ್ನ ಅವ್ರು ಮಾಡಿದ್ದೆ ಆದಲ್ಲಿ ಅವರು ಆ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರೆ. ಜಯಮಾಲಾ ಅವ್ರನ್ನ ಪರಾಭವಗೊಳಿಸಬೇಕು ಅನ್ನುವಂತ ಒಂದಷ್ಟು ಲೆಕ್ಕಾಚಾರಗಳೇನಿದ್ದಾವೆ ಅದನ್ನ ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದಂತ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಹರಿಪ್ರಸಾದ್ ಅವರನ್ನ ತಂದು ಇಲ್ಲಿ ರಾಜಕೀಯ ಲೆಕ್ಕಾಚಾರಗಳ ಜೊತೆಯಲ್ಲಿ ತನ್ನ ಅಭ್ಯರ್ಥಿ ಗೆಲ್ಲಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಒಂದಷ್ಟು ಲೆಕ್ಕಾಚಾರ ಹಾಕಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ.